ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ದೀಪಾರಾಮದಾಸಿ ಮಾಡುವ ಶಿರಸಾಷ್ಟಾಂಗ ಪ್ರಣಾಮಗಳು. ನನ್ನ ಗುರುಗಳಾದ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಇಂದಿನ ನಾವು ರಾಜಾರಾಮ್ ಮಹಾರಾಜರವರ ಮಹಾನುಭಾವ ಗ್ರಂಥದಿಂದ ಒಂದು ಅಭಂಗವನ್ನು ನೋಡೋಣ. ಇವೆಲ್ಲ ಗ್ರಂಥಗಳಲ್ಲಿ ಏನೇನು ಅಭಂಗಗಳನ್ನು ರಚಿಸಿದ್ದಾರೋ ರಾಜಾರಾಮ್ ಮಹಾರಾಜರು, ಸ್ವಾಮಿ ಶಬ್ದಗಳೇ, ಸ್ವಾಮಿ ಇದೆ ನುಡಿ, ಅದನ್ನು ಅವರು ರಚನೆ ಮಾಡಿರೋದು ಸಂಪೂರ್ಣವಾಗಿ ತತ್ವಗರ್ಭಿತ ಇದೆ. ಅಂದರೆ ನಮ್ಮನ್ನು ಭಕ್ತಿಯಿಂದ ಜ್ಞಾನದ ಕಡೆ ಕರ್ಕೊಂಡು ಹೋಗೋದು, ಮತ್ತು ಜ್ಞಾನವನ್ನು ಹೊಂದಿ ಆ ಭಗವಂತನ ಭಕ್ತಿಯಲ್ಲೇ ನಮ್ಮ ಸದಾ ಮನಸ್ಸನ್ನು ತೊಡಗಿಸುವುದು, ಅದೇ ಸಂಪೂರ್ಣ ಜೀವನದ ನಮ್ಮ ಉದ್ದೇಶ ಆಗಿರಬೇಕು. ಭಕ್ತಿ, ಜ್ಞಾನ, ವೈರಾಗ್ಯ, ಮುಕ್ತಿ ಎಲ್ಲವೂ ಒಂದೇ ಮಾತು, ಆದರೆ ಶಬ್ದದಲ್ಲಿ ಬೇರೆ ಬೇರೆ ಥರ ಅರ್ಥೈಸ್ಕೊಳ್ಳೋದು ಒಂದು ರೀತಿ ಅಷ್ಟೆ. ಭಕ್ತಿಯಿಂದ ಜ್ಞಾನ ವೈರಾಗ್ಯದ ಜನ್ಮ ಆಗತ್ತೆ. ಮತ್ತು ಯಾರು ಭಕ್ತನಾಗಕ್ಕೆ ಅರ್ಹನಿದ್ದಾನೋ ಫಸ್ಟ್ ಅವನು ಸಾಧನ ಚತುಷ್ಟಯ, ವಿವೇಕ ಸಾಧನ ಚತುಷ್ಟಯ ಅಂದರೆ ಸಾಧಕನಾದವನು ಇನ್ನೂ ಶಿಷ್ಯ ಆಗಿಲ್ಲ. ಅವನು ಈ ಪರಮಾರ್ಥಕ್ಕೆ ಬಂದಾಗ ಅವನಿಗೆ ಸಾಧಕ ಅಂತ ಒಂದು ಉಪಾಧಿ ಕೊಡ್ತಾರೆ. ಆ ಉಪಾಧಿ ಹಿಡ್ಕೊಂಡು ಅವನು ಏನೇನು ಮಾಡಬೇಕಪ್ಪ, ಯಾವ ರೀತಿಯಲ್ಲಿ ಭೌತಿಕದಲ್ಲಿ ನಮ್ಮ ಪ್ರಪಂಚದಲ್ಲಿ ನಾವು ಒಂದು ಡಿಗ್ರಿ ಹಾಸಿಲ್ ಮಾಡಬೇಕು, ಒಂದು ಜಾಬ್ ಹಾಸಿಲ್ ಮಾಡಬೇಕು, ಪಡ್ಕೋಬೇಕು ಅಂದರೆ ನಾವೇನು ಮಾಡ್ತೀವಿ, ಅದಕ್ಕೆ ಅವರು ಒಂದು ಕ್ರೈಟೇರಿಯಾ, ಎಲಿಜಿಬಿಲಿಟಿ ಕೊಡ್ತಾರೆ. ಇದು ನೀವು ಮಾಡಿದರೆ ಈ ಜಾಬಿಗೆ ನೀವು ಅರ್ಹರಿದ್ದೀರಾ. ಹಾಗೆ ಪರಮಾರ್ಥದಲ್ಲೂ ಕೂಡ ನಾವು ಶಿಷ್ಯರಾಗಬೇಕು ಅಂದರೆ ನಾವು ಹೋಗು ಗುರುನ ಆಯ್ಕೆ ಮಾಡ್ಕೊಂಡಿದ್ದೀವಲ್ಲ, ಗುರು ನಮ್ಮನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಬೇಕು ಅಂದರೆ ಅಲ್ಲಿ ಕೆಲವೊಂದು ನಮಗೆ ಅರ್ಹತೆ ನಾವು ಪಡ್ಕೋಬೇಕು. ಅದು ಸಾಧನ ಚತುಷ್ಟಯ, 4 ಪ್ರಕಾರದ ಸಾಧನಗಳನ್ನು ಹೇಳಿದ್ದಾರೆ. ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿಗಳು ಹಾಗೂ ಮುಮುಕ್ಷತ್ವ. ವಿವೇಕ ಬರಬೇಕು, ಬುದ್ಧಿಯಲ್ಲಿ ಸಾರ ಅಸಾರ ವಿಚಾರ ಮಾಡಿ ಸಾರವನ್ನು ಹಿಡ್ಕೊಂಡು ಅನಾತ್ಮ ವಸ್ತು ಅಂದರೆ ಜಗತ್ತನ್ನು ಬಿಟ್ಟು ವಿವೇಕದಿಂದ ಏನು ಉಂಟಾಗತ್ತೆ, ವೈರಾಗ್ಯ ಉಂಟಾಗತ್ತೆ. ವೈರಾಗ್ಯ ಅಂದರೆ ಏನು, ಒಂದು ಕೋಣೆಯಲ್ಲಿ ಕೂತ್ಕೊಳ್ಳೋದಲ್ಲ. ವೈರಾಗ್ಯ ಅಂದರೆ ಮನಸ್ಸಿನ ಒಂದು ಉಚ್ಚತಮವಾದ ಸ್ಥಿತಿಯಲ್ಲಿ ನಿಮಗೆ ಆಸಕ್ತಿ ಬೇಕು ಬೇಡ, ಲೈಕ್ ಆ್ಯಂಡ್ ಡಿಸ್ಲೈಕ್ ಏನೂ ಇರುವುದಿಲ್ಲ. ಸಮಸ್ಥಿತಿ ಉಳ್ಳವನಾಗ್ತಾನೆ ವೈರಾಗ್ಯ ಹೊಂದಿರೋವನು. ಏನು ಬರುತ್ತೋ ಎಲ್ಲವೂ ಆ ಸ್ವಾಮಿ ಇಚ್ಛೆಯಂತೆ ಸ್ವೀಕಾರ ಮಾಡುವ ಸ್ಥಿತಿ ಉಂಟಾಗುತ್ತೆ, ಅದಕ್ಕೆ ವೈರಾಗ್ಯ. ಆಮೇಲೆ ವೈರಾಗ್ಯ ಹೊಂದಿದ ಮೇಲೆ ಶಮದಮಾದಿ ಷಟ್ ಸಂಪತ್ತಿಗಳು, ಶಮ, ದಮ, ತಿತೀಕ್ಷ, ಉಪರತಿ, ಶ್ರದ್ಧಾ, ಸಮಾಧಾನ, ಇಂದ್ರಿಯ ನಿಗ್ರಹ ಮಾಡೋದು, ಇಂದ್ರಿಯಗಳನ್ನು ಹೊರಗೆ ಹರಿದಾಡದಲ್ಲಿ ಅದಕ್ಕೆ ಕೇಂದ್ರೀಕರಣ ಮಾಡೋದು, ಶ್ರದ್ಧಾ ಸಮಾಧಾನ ಹೊಂದುವುದು, ತಿತೀಕ್ಷ ಒಂದು ಕಡೆ ಪಾಯಿಂಟ್ ಫೋಕಸ್ ಮಾಡೋದು. ಇವೆಲ್ಲವೂ ಮಾಡಿದ್ಮೇಲೆ ಏನಾಗುತ್ತೆ, ನಮಗೆ ಮುಮುಕ್ಷತ್ವ, ಭಗವಂತನನ್ನು ಪಡ್ಕೋಬೇಕು, ಆ ಸ್ವಾಮಿನ ಪಡ್ಕೋಬೇಕು ಅಂತ ಮುಮುಕ್ಷತ್ವ ಬರುತ್ತೆ. ಇದು 4 ಅರ್ಹತೆನ ನಮ್ಮ ಲ್ಯಾಡರ್ನ ಕ್ರಾಸ್ ಮಾಡಿದ್ಮೇಲೆ ಏನಾಗುತ್ತೆ, ಅವನು ಶಿಷ್ಯ ಅಂತ ಅನ್ನಿಸ್ಕೊಳ್ತಾನೆ. ಅದರಲ್ಲೂ ಮತ್ತೆ ಕೇಡರ್ ವೈಸ್ ಸತ್ ಶಿಷ್ಯ, ಯಾವುದು ಕೇವಲ ಗುರು ಬಿಟ್ಟು ಇನ್ನೇನು ಒಂದು ಧ್ಯಾನ ಇರುವುದಿಲ್ವೋ ಅಂತ ನಮ್ಮ ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜರು ಸ್ವಾಮಿಯ ಸತಶಿಷ್ಯರು. ಅವರ ಅಭಂಗವನ್ನು ಏನು ಹೇಳ್ತಾರಪ್ಪ ನೋಡೋಣ. ಗುರು ಭಕ್ತ ಅಸೆ ಏಕದೇಶಿ, ಸದ್ಗುರು वीण न पाही आणिकासी, बालक जैसे प्रिय मातेसी, ओळखे आणिकाची नेणेची ते, महानुभवते ऐसे होती, अनंत ब्रह्मांडे जे असती, दृश्याकार नाना रीती, चराचर पाहती गुरुरूप. ಗುರುಭಕ್ತ ಅಸೆ ಏಕದೇಶಿ. ಮಹಾನುಭಾವ ಗ್ರಂಥ ಅಂತ ಯಾಕೆ ಹೆಸರು ಕೊಟ್ರಪ್ಪ? ಮಹಾನುಭವ, ಯಾರಿಗೆ ಮಹತ್ ಅನುಭವ ಆಗಿರುತ್ತದೆಯೋ ಅವ್ರ ಬಗ್ಗೆ ಈ ಗ್ರಂಥದಲ್ಲಿ ಹೆಂಗಿರ್ತಾನಪ್ಪ ಮಹಾನ್ ಅನುಭವ ಪಡ್ಕೊಂಡು. ಅನುಭವ ಏನಿದೆ ಜೀವನದಲ್ಲಿ ಒಂದೇ ಒಂದು, ಏನಪ್ಪ, ಭಗವಂತನನ್ನು, ಅಂಥವನನ್ನು ನಾವು ಆದರಣೀಯ ಸತ್ಪುರುಷ ಅಂತೀವಿ. ಯಾರಂಥ ಅನುಭವವನ್ನು ಪಡ್ಕೊಂಡಿರ್ತಾರೋ ಅವರಿಗೆ ನಾವು ಮಹಾ ಅನುಭವಿ ಅಂತ ಅನ್ನುತ್ತೇವೆ. ಇಲ್ಲಿ ರಾಜಾರಾಮ್ ಮಹಾರಾಜರು ಮಹಾ ಅನುಭವಸ್ಥರು. ಯಾಕೆಂದರೆ ಆ ಬ್ರಹ್ಮಾನಂದವನ್ನು, ಬ್ರಹ್ಮ ಸುಖವನ್ನು, ಬ್ರಹ್ಮ ವಸ್ತುವನ್ನು ಪಡ್ಕೊಂಡು ಸ್ವಾಮಿಯಲ್ಲಿ ಒಂದಾಗಿ ಯಾವಾಗಲೂ ಅದೇ ಸುಖದಲ್ಲಿ ಅವರು
ಓಡಾಡ್ತಿದ್ರು. ಆದರೆ ಅವರನ್ನು ನಿಮಿತ್ತ ಮಾಡಿಕೊಂಡು ಸ್ವಾಮಿ ಈ ಜಗತ್ತಿಗೆ ಹೆಂಗೆ ತಿಳಿಸ್ಬೇಕಪ್ಪ, ಭಕ್ತಿ ಅಂದರೆ ಏನು, ಜ್ಞಾನ ಅಂದರೆ ಏನು, ವೈರಾಗ್ಯ ಅಂದರೂ ಸತಶಿಷ್ಯ ಹೆಂಗಿರ್ತಾನೆ, ಇದನ್ನೆಲ್ಲ ರಾಜಾರಾಮ್ ಮುಖಾಂತರ ನಮ್ಮೆಲ್ಲರ ಮೇಲೂ ಕೃಪಾಧಾರೆ ಮಾಡಿ ಸ್ವಾಮಿ ಇದನ್ನು ಗ್ರಂಥವನ್ನು, ನಿಜಾತ್ಮಬೋಧವನ್ನು ಹಾಗೂ ಹಲವಾರು ಗ್ರಂಥಗಳನ್ನು, ಲಕ್ಷಾಂತರ ಅಭಂಗಗಳನ್ನು ನಮಗೆ ದೊರಕಿಸ್ಕೊಟ್ಟು ಏನು ಮಾಡಿದ್ದಾರೆ, ಸಾಧಕರಿಂದ ಶಿಷ್ಯತ್ವಕ್ಕೆ ಹೋಗಿ ಸತಶಿಷ್ಯನಾಗಿ ನೀನು ಅರ್ಹನಿದ್ಯಪ್ಪ ಅಂತ ತಿಳಿಸ್ಕೊಡ್ಲಿಕ್ಕೆ ಈ ಅಭಂಗಗಳನ್ನೆಲ್ಲ ನಮಗೆ ಒಂದು ಕೈಯಲ್ಲಿ ಟ್ರೆಷರ್ ಕೊಟ್ಟಂಗೆ ಕೊಟ್ಬಿಟ್ಟಾರೆ. ಎಲ್ಲ ಊಟ ಹಾಕಿ ಕೊಟ್ಬಿಟ್ಟಾರೆ ನಮಗೆ ಸ್ವಾಮಿ. ನಾವೇನು ಮಾಡಬೇಕಾಗಿದೆ, ಕೈಯಲ್ಲಿ ಊಟ ಮಾಡೋದು ನಮ್ಮ ಕೆಲಸ. ಊಟನೂ ನಾವು ಮಾಡಲಿಕ್ಕೆ ಕಠಿಣ ಇದೆ ಅಂತ ಗುರುಗಳಿಗೆ ಸಬೂಬು ಹೇಳಿದ್ರೆ ಏನಪ್ಪ ಹೇಳಬೇಕು, ಏನು ಹೇಳ್ತೀವಿ, ಗುರುಗಳೇ ಭಾಳ ಕಠಿಣವಾಗಿದೆ ರೀ, ನೀವು ಹೇಳೋದೆಲ್ಲ ಬರೋಬ್ಬರಿ ಇದೆ ಆದರೆ ಕಠಿಣವಾಗಿದೆ. ಗುರುಗಳು ಪ್ಲೇಟ್ ತಂದು ಕೊಟ್ಟಿದ್ದಾರೆ, ಅಪ್ಪ ಎಲ್ಲ ಛಪ್ಪನ್ ಭೋಗ ಹಾಕ್ಕೊಟ್ಟೀನಿ ನಿನಗೆ, ನಾನು ಎಲ್ಲ ವೈಭವ, ಆ ಭಗವಂತನ ಎಲ್ಲ ಸಂಪೂರ್ಣ ವೈಭವ ನಿನಗೆ ತಂದು ಕೊಟ್ಟುಬಿಟ್ಟಿನಿ, ಊಟ ಮಾಡಪ್ಪ. ನಾನು ಪ್ಲೇಟ್ ಇಸ್ಕೊಂಡು ಊಟ ಮಾಡೋದಷ್ಟೇ ನನ್ನ ಕೆಲಸ ಇರೋದು. ಅದಕ್ಕೆ ಮನಸ್ಸೇನು ಹೇಳುತ್ತೆ, ಇದು ಭಾಳ ಕಠಿಣ ಇದೆ ಗುರುಗಳೇ ಅಂತ. ಇದಕ್ಕಿಂತ ಹೆಚ್ಚು ಸುಲಭವಾಗಿ ನಾವೇನು ಅಭಂಗ ಹುಡುಕ್ಲಿಕ್ಕೆ ಕಷ್ಟಪಡಬೇಕಾಗಿಲ್ಲ, ಬುಕ್ಸ್ ಹುಡುಕ್ಲಿಕ್ಕೆ ಕಷ್ಟಪಡಬೇಕಾಗಿಲ್ಲ, ಎಲ್ಲವೂ ನಮಗೆ ಅವರೇ ಬಂದು ದೊರಕಿಸ್ಕೊಡ್ತಾರೆ. ಅಂದಮೇಲೆ ಇದಕ್ಕಿಂತ ಮಹತ್ಭಾಗ್ಯ ಏನಿದೆಯಪ್ಪ. ಗುರುಭಕ್ತ ಅಸೆ ಏಕದೇಶಿ. ಏಕದೇಶಿ ಅಂದರೆ ಒಂದು ದೇಶದಲ್ಲಿ ಒಂದು ಊರಿನಲ್ಲಿ ಇರೋವನಲ್ಲ, ಏಕದೇಶಿ ಅಂದರೆ 1 ಪಾಯಿಂಟೆಡ್ ಫೋಕಸ್ ಇರುವವನು ಗುರುಭಕ್ತ. ಆ ಗುರುಭಕ್ತನಿಗೆ ಸದ್ಗುರು ವೀಣನ ಪಾಹೆ ಆಣಿಕಾಸಿ. ಆಣಿಕಾಸಿ ಅಂದರೆ ಏನು, ಜಗತ್ತು. ಜಗತ್ತು ಸಂಸಾರ ಅಂದರೆ ವಿಷಯ ವಸ್ತು ವ್ಯಕ್ತಿ ಬಂತು. ನನ್ನನ್ನು ಬಿಟ್ಟು, ಸದ್ಗುರುನ ಬಿಟ್ಟು ಇನ್ನೆಲ್ಲವೂ ವಸ್ತು ನನಗೆ ಅನಾತ್ಮ ವಸ್ತು. ಯಾವುದಾರೇ ಒಂದು ವಿಚಾರ ತಗೊಳ್ಳೋಣ, ನ್ಯೂಸ್ ತಗೊಳ್ಳೋಣ, ಕ್ರಿಕೆಟ್ ತಗೊಳ್ಳೋಣ, ಯಾರ್ದಾರು ಮನೆಯಲ್ಲಿ ಏನಾಗ್ತಾ ಇದೆ, ಜಗತ್ತಿನಲ್ಲಿ ಏನಾಗ್ತಾ ಇದೆ, ಇದೆಲ್ಲವೂ ಅನಾತ್ಮ ವಸ್ತು. ಅನಾತ್ಮ ವಸ್ತುಕ್ಕೆ ಎಲ್ಲ ವಿಚಾರವೂ ಸೇರಿರೋದು. ಅದಕ್ಕೆ ರಮಣ ಮಹರ್ಷಿಗಳು ಏನಂತಿದ್ರು, ಹೋಗಿ ಸುಮ್ಮನೆ ಗುಹೆದಲ್ಲಿ ಕೂತ್ಕೊಂಡು ಸುಮ್ಮನೆ ಇರು, ಚುಮ್ಮ ಇರು ಅಂತಿದ್ರು. ಯಾಕೆಂದರೆ ನೀನು ಏನೂ ಮಾಡಲಿಲ್ಲ ಅಂದರೂ ಜಗತ್ತು ಹೆಂಗೆ ನಡಿಬೇಕಾಗಿದೆಯೋ ಅದು ಹಾಗೆ ನಡೀತಾ ಇರುತ್ತದೆ. ಅವನ ಇಚ್ಛಾ ಮಾತ್ರದಿಂದ ನಡೆಯುತ್ತಿದೆ ಇದು. ನಾನು ಮಾಡ್ತೀನಿ ಅನ್ನೋದು ಏನೂ ಇಲ್ಲ ಅಲ್ಲಿ. ವಾಟ್ ಎವರ್ ಈಸ್ ಹ್ಯಾಪನ್ ಟು ಡೆಸ್ಟೈನ್, ಇಟ್ ವಿಲ್ ಹ್ಯಾಪನ್ ದಟ್ ವೇ ಓನ್ಲಿ. ಏನಾಗಬೇಕಾಗಿಲ್ವೋ ಅದು ಆಗೋದಿಲ್ಲ. ಈ ದೇಹದ ಮುಖಾಂತರ ಆಗೋದು ಕೆಲಸಗಳೇ ಆಗ್ತಾ ಇರ್ತವೆ. ಹಾಗಾಗಿ ನಾನು ಜಗತ್ತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಯಾವುದು ಕೆಲಸ ಇಲ್ಲ. ಅದಕ್ಕೆ ಅವನಿಗೆ ಗುರುಭಕ್ತ ಅಸೆ ಏಕದೇಶಿ, 1 ಪಾಯಿಂಟೆಡ್ ಫೋಕಸ್. ಅವನು ಏನು, ಅವನ ಸದ್ಗುರು ಹೊರತಾಗ ಅವನು ಇನ್ನೇನು ಮಾತಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಸದ್ಗುರು ಅಂದರೆ ಏನು ಇಲ್ಲಿ ಅದನ್ನು ತಿಳ್ಕೋಬೇಕು ಸರಿಯಾಗಿ. ಸದ್ಗುರು ಅಂದರೆ ನಾವು ದೈಹಿಕವಾಗಿ ನೋಡುವ ಸದ್ಗುರು ಅಲ್ಲ. ಸತ್ ಗುರು, ಸತ್ ಎಂಬುವ ಸದ್ವಸ್ತು ಅದೇ ನಮ್ಮ ಗುರು, ಅದೇ ನಮ್ಮ ಒಳಗಿರುವ ಗುರು, ಇನ್ನರ್ ಗುರು. ಏನು ಮಾಡ್ತಾನೆ, ಯಾವಾಗ ಒಳಗೆ ಇದಕ್ಕೆ ಗೊತ್ತಾಗ್ತಿಲ್ವೋ, ಯಾರು ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಅದು ಆ ರೂಪ ಆಕಾರ ಹೊಂದಿ ಆಚೆಗೆ ಒಂದು ರೂಪ ಆಕಾರ ನಾಮದಿಂದ ನಮ್ಮ ಕಣ್ಮುಂದೆ ಅದು ಗೋಚರ ಆಗತ್ತೆ. ಇಲ್ಲಿ ಅಗೋಚರವಾಗಿದೆ. ಅದು ಅಗೋಚರವಾಗಿರೋದು ಸದ್ವಸ್ತು. ಸದ್ಗುರು ನಾನಂದರೆ ಎಲ್ಲಿ ಒಳಗೆ ಹುಡುಕೋಕೆ ಹೋಗ್ತೀನಿ ನಾನು, ಎಲ್ಲಿದ್ದಾನೆ ಸದ್ಗುರು ಅಂತೀನಿ ನಾನು. ಆದರೆ ಅದೇ ಸದ್ವಸ್ತು ಗುರು ರೂಪವನ್ನು ತಾಳಿ, ಗುರು ಅಂದರೆ ಏನು, ಬೆಳಕು, ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗುವ ಆ ವಸ್ತು ಆಕಾರ ತಗೊಂಡು ಹೊಂದು ಬಂದಾಗ ಒಂದು ವ್ಯಕ್ತಿ, ಅವನಿಗೆ ಒಂದು ನಾಮ, ಅವನಿಗೆ ಒಂದು ರೂಪ ಕೊಡ್ತೀವಿ, ಅವನಿಗೆ ನಾವೇನಂತೀವಿ, ಸದ್ಗುರು ಅನ್ನುತ್ತೇವೆ. ಅದಕ್ಕೆ ಅವನು ಹೊರತಾಗಿ ಇನ್ನೊಂದು ನ ಪಾಹೆ ಆಣಿಕಾಸಿ. ಪಾಹೆ ಅಂದರೆ ಕಣ್ಬಿಟ್ಟು ನೋಡೋದು ಅಲ್ಲ. ಪಾಹೆ ಅಂದರೆ ಅವನು ಕಿವಿ, ಕಣ್ಣು, ಇಂದ್ರಿಯಗಳು ಎಲ್ಲವೂ ಗುರು ಹೊರತಾಗಿ ಇನ್ನೇನು ವಿಚಾರ ಮಾಡೋದಿಲ್ಲ. ಪಾಹೆ ಅಂದರೆ ಯಾರನ್ನು ನೋಡ್ಬೇಕ್ರಿ ನಾನು ಅಲ್ಲ, ವಿಷಯ ವಸ್ತು ವ್ಯಕ್ತಿ. ತನ್ನ ಮನ ಧನ ಜನ ಓವಾಳೂನು ಸಾಂಡಿಯಲ್ಲ. ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರೋ, ಈ ದೇಹ, ಈ ಮನಸ್ಸು, ಧನ, ಸಂಪತ್ತು, ಜನ ಎಲ್ಲರನ್ನೂ ನಿವಾಳಿಸಿ ನಿನ್ನ ಚರಣಕ್ಕೆ ಒಗದಿದ್ದೀನಪ್ಪ ಚಿದಂಬರ. ಅಂದರೆ ಅಂಥ ಒಂದು ಭಕ್ತಿ ಇದ್ದರೆ ಮಾತ್ರ ಅವನು ಸತಶಿಷ್ಯನಾಗಕ್ಕೆ ಯೋಗ್ಯನಿದ್ದಾನೆ. ನಮ್ಮ ಥರ ಪಾರ್ಷಿಯಲ್ ಭಕ್ತಿ ಮಾಡಿಕೊಂಡು, ಬೇಕಾಬಿಟ್ಟು ಭಕ್ತಿ ಮಾಡಿಕೊಂಡು ನಾವು ಶಿಷ್ಯರ ಶ್ರೇಣಿಗೂ ಹೋಗಲಿಕ್ಕೆ ಅಧಿಕಾರಸ್ಥರು ಅಲ್ಲ. ನ ಪಾಹೆ ಆಣಿಕಾಸಿ. ಗುರು ಬಿಟ್ಟು, ಗುರು ಅಂದರೆ ದೈಹಿಕ ಗುರು ಅಲ್ಲ, ಗುರು ತತ್ವ, ಗುರು ವಚನ, ಗುರು ಬೋಧ. ಸ್ವಾಮಿ ಏನೇನು ಬೋಧನೆ ಮಾಡಿದಾನೋ, ಏನೇನು ವಚನಗಳನ್ನು ಹೇಳಿದಾನೋ, ಹೆಂಗಿರಬೇಕು ಅಂತ ತಿಳಿಸ್ಕೊಟ್ಟಿದ್ದಾನೋ, ಅದನ್ನು
ಸತತವಾಗಿಯೂ ಚಿಂತನ ಮನನ ಮಥನ ನಿಧಿಧ್ಯಾಸವನ್ನು ಮಾಡುತ್ತಾ ನ ಪಾಹೆ ಆಣಿಕಾಸಿ. ಎಲ್ಲಿ ಸಮುದ್ರದಲ್ಲಿ ನಾವು ಮುಳುಗಿದ್ರೇನು, ಭೂಕಂಪ ಆದ್ರೇನು, ಯಾರು ಸೋತ್ರೇನು ಯಾರು ಗೆದ್ರೇನು, ಎಲ್ಲಿ ಏನು ಆದರೂ ಕೂಡ ನನಗೂ ಅದಕ್ಕೂ ಸಂಬಂಧವಿಲ್ಲ. ಆ ರೀತಿಯಲ್ಲಿ ಬದುಕುವನು ಸತಶಿಷ್ಯನಾಗಕ್ಕೆ ಯೋಗ್ಯನಿರುತ್ತಾನೆ. ಬಾಲಕ ಜೈಸೆ ಪ್ರಿಯ ಮಾತೇಸಿ ಒಳಕೆ ಆಣಿಕಾಚಿ ನೇಣೆ ಚೀತೆ. ಮಗುಗೆ ತಾಯಿ ಹೊರತಾಗಿ ಇನ್ಯಾರೂ ಗುರುತಿರೋದಿಲ್ಲ. ಯಾಕೆ? ಅಂಬಲಿಕಲ್ ಕಾರ್ಡ್ ಕನೆಕ್ಷನ್. ಅಂಬಲಿಕಲ್ ಕಾರ್ಡ್ ಕಟ್ ಮಾಡಿ ಆಚೆ ಮಗುಗೂ ಕೊಟ್ಟರೂ ಕೂಡ ಅದು ಅಮ್ಮನಿಗೆ ಹೋಗಿ ಔಚ್ಕೊಳ್ಳುತ್ತೆ. ನೀವು ಯಾರಿಗಾರು ಹೋಗಿ ಕೊಡ್ರಿ, ಕುಯ್ ಅನ್ನೋಕ್ಕೆ ಶುರು ಮಾಡುತ್ತದೆ. ಆದರೆ ತಾಯಿ ಸ್ಪರ್ಶ ಆದ ಕೂಡಲೇ ಇದು ನಂದು ಅಮ್ಮ. ಯಾಕೆಂದರೆ 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡಿರೋದು ಸಹವಾಸ ಏನಿದೆಯೋ ಆ ಸಹವಾಸ ಆಚೆ ಬಂದಾಗೂ ಕೂಡ ಅದು ಕ್ಷಣಕ್ಕೆ ವಿಳಂಬ ಆಗೋದಿಲ್ಲ ನನ್ನ ತಾಯಿ ರೆಕಗ್ನೈಸ್ ಮಾಡಲಿಕ್ಕೆ. ಅದಕ್ಕೆ ಬಾಯಲ್ಲಿ ಹೇಳೋಕ್ಕೆ ಬರ್ತಾ ಇಲ್ಲ, ಆದರೆ ಅದರ ಗೆಸ್ಚರ್ಸು, ಹಾವ ಭಾವ ಹಾಗೂ ಅದರದ್ದು ಏನು ಸೌಂಡ್ ಇದೆಯೋ, ಇಂಟರ್ಪ್ರಿಟೇಷನ್ ಏನು ಮಾಡುತ್ತೆ, ನನಗೆ ನನ್ನಮ್ಮ ಬೇಕು. ಯಾಕೆಂದರೆ ಒಳಗೆ 9 ತಿಂಗಳ ಅವಳು ಸಹವಾಸ, ಅವಳ ಸ್ಪರ್ಶ ನನಗೆ ಆಗಿದೆ. ಅದಕ್ಕೆ ಮಗುನ ಕೊಟ್ಟು ಕೂಡಲೇ ಮಗು ತಾಯಿಗೆ ಹಚ್ಕೊಳ್ಳುತ್ತೆ. ಹೇಳ್ಕೊಡ್ಬೇಕಾಗಿಲ್ಲ ತಾಯಿಗೆ, ಮಗುಗೆ ಹಾಲು ಕುಡಿ ಅಂತ ಹೇಳ್ಕೊಡ್ಬೇಕಾಗಿಲ್ಲ. ಆ ಸ್ಪರ್ಶವೇ ಕನೆಕ್ಷನ್ ಸಾಕು. ಅದಕ್ಕೆ ತಾಯಿ ಬಿಟ್ಟು ಇನ್ನೊಂದು ವಸ್ತು ಅದು ನೋಡಲಿಕ್ಕೆ ಹೋಗುವುದಿಲ್ಲ. ಮಹಾನುಭಾವತೆ ಐಸೇ ಹೋತಿ ಅನಂತ ಬ್ರಹ್ಮಾಂಡೇ ಜೇ ಅಸತಿ. ಮಹಾನುಭಾವರು ಹೆಂಗಾಗ್ಲಿಕ್ಕೆ ಸಾಧ್ಯನಪ್ಪ? ಅನಂತ ಬ್ರಹ್ಮಾಂಡಗಳು ಕಣ್ಣು ಮುಂದಿದ್ದರೂ ಕೂಡ ನಮಗೆ ನನ್ನ ಸದ್ಗುರು ಹೊರತಾಗಿ ಯಾವ ಬ್ರಹ್ಮಾಂಡವೂ ಕಾಣಿಸೋದು. ನನ್ನ ಸದ್ಗುರುನೇ ನನಗೆ ಬ್ರಹ್ಮಾಂಡ. ಅವನು ಹೊರತಾಗಿ ನನಗೇನು ಕಾಣಿಸೋದೇ ಇಲ್ಲ. ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಮಲಗಿದಾಗ, ಎದ್ದಾಗ ಸದಾ ಸರ್ವದಾ ನನ್ನ ಸದ್ಗುರುನೇ ನನಗೆ ಸರ್ವಸ್ವ. ದೃಶ್ಯಾಕಾರ ನಾನಾ ರೀತಿ ಚರಾಚರಿ ಪಾಹತಿ ಗುರು ರೂಪ. ದೃಶ್ಯಾಕಾರದಲ್ಲಿ ಜಗತ್ತನ್ನು ನೋಡಿದಾಗ ನಾನಾ ರೀತಿಯಲ್ಲಿ ದೃಶ್ಯಾಕಾರ ವಿಷಯವು, ವಸ್ತು, ವಿಚಾರ, ವ್ಯಕ್ತಿ ನಮ್ಮ ಕಣ್ಮುಂದೆ ಗೋಚರ ಆಗ್ತಾ ಇರ್ತಾರೆ. ನಾನಾ ರೀತಿಯಲ್ಲಿ ಆಗ್ತಾ ಇರ್ತಾರೆ. ಒಳ್ಳೆಯದು, ಕೆಟ್ಟದ್ದು, ಅದು ಇದು ಸೃಷ್ಟಿ ನಿಯಮದ ಅನುಸಾರವಾಗಿ ತ್ರಿಗುಣದಲ್ಲಿ ಎಲ್ಲ ನಮಗೆ ದ್ವೈತದಲ್ಲಿ ಗೋಚರ ಆಗ್ತಿದ್ರೂ ಕೂಡ ಚರಾಚರಿ ಪಾಹತಿ ಗುರು ರೂಪ. ಚರ ಅಚರ ವಸ್ತುಗಳಲ್ಲಿ, ಚಲನ ಮಾಡುವ ವಸ್ತುಗಳಲ್ಲಿ, ಜೀವರಾಶಿಗಳಲ್ಲಿ ಹಾಗೂ ಅಚಲನ ಮಾಡುವ ಇನ್ಆನಿಮೇಟ್ ಆಬ್ಜೆಕ್ಟ್ಸ್, ಮಟೀರಿಯಲ್ ಆಬ್ಜೆಕ್ಟ್ಸಲ್ಲೂ ಕೂಡ ಪಾಹತಿ ಗುರು ರೂಪ. ಗುರು ರೂಪ ಅಂದರೆ ಆ ತತ್ವವನ್ನೇ, ಆ ಬೆಳಕನ್ನೇ, ಆ ಚೈತನ್ಯವನ್ನೇ ಅದರಲ್ಲಿ ಕಾಣುತ್ತಾ ಇರುತ್ತಾನೆ. ಅವನು ಗುರು ಭಕ್ತ ಐಸೆ ಏಕದೇಶಿ. ಒಂದು ದಿಶೆಯಲ್ಲಿ ಸರ್ವತ್ರವೂ ಅವನಿಗೆ ಗುರು ರೂಪವೇ ಕಾಣಿಸ್ತಾ ಇರುತ್ತೆ. ಗುರು ರೂಪ ಅಂದರೆ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಧೋತಿ ಹಾಕ್ಕೊಂಡಿರೋ ಗುರು ರೂಪ ಅಲ್ಲ. ಗುರು ರೂಪ ಅಂದರೆ ಆ ತತ್ವ ಭಾಗ, ಪ್ರತಿಯೊಂದು ವಸ್ತು ವಿಷಯ, ಪ್ರತಿಯೊಂದು ಆ ಪಂಚಮಹಾಭೂತಗಳಲ್ಲಿ, ಸ್ಪೇಸಲ್ಲಿ ಎಲ್ಲ ಕಡೆಯೂ ಒಂದು ಕ್ಷಣನೂ ಆ ಗುರು ಹೊರತಾಗಿ ಅವನಿಗೆ ಇನ್ನೊಂದು ವಸ್ತು ಕಾಣಿಸೋದೇ ಇಲ್ಲ. ಇದು ಗುರು ಭಕ್ತ ಐಸೆ ಏಕದೇಶಿ ಸದ್ಗುರು ವೀಣೆನ ಪಾಹೆ ಆಣಿಕಾಸಿ. ನಾವು ಕೂಡ ಇದೇ ಪ್ರಯತ್ನವನ್ನು ಮಾಡೋಣ. ನಮ್ಮ ಸದ್ಗುರು ಅಂದರೆ ಒಳಗಿನ ಗುರು, ಅವನ ಹೊರತಾಗಿ ಇನ್ನೊಂದು ವಸ್ತುನ ನೋಡಬಾರದು ಅಂದರೆ ಏನು? ಕಣ್ಮುಂದೆ ಗೋಚರ ಆಗತ್ತೆ, ಆದರೆ ಎಲ್ಲದರಲ್ಲೂ ತತ್ವ ಭಾಗದಲ್ಲಿ ನನ್ನ ಗುರುವೇ ನನಗೆ ಕಾಣಿಸ್ತಾ ಇದ್ದಾನೆ. ದೈಹಿಕವಾದ ಶರ್ಟ್ ಪ್ಯಾಂಟ್ ಗುರು ಅಲ್ಲ, ತತ್ವಭಾಗ, ತತ್ವರೂಪದ ಗುರು ನನಗೆಲ್ಲ ಕಡೆಯೂ ಚರಾಚರದಲ್ಲೂ, ಅಲ್ಲಿ ಹುಚ್ಚಿನಾಗ ಕಾಣಿಸ್ಬೋದು, ಇಲ್ಲಿ ನಗತಾ ಇರಾಗಿ ಕಾಣಿಸ್ಬೋದು, ಇಲ್ಲಿ ಸ್ಮೈಲಿಂಗ್ ಕಾಣಿಸ್ಬಹುದು, ಇಲ್ಲಿ ಉದಾಸೀನಾಗ ಕಾಣಿಸ್ಬಹುದು, ಇಲ್ಲಿ ಭಿಕ್ಷಕನಾಗಿ ಕಾಣಿಸ್ಬಹುದು, ಇಲ್ಲಿ ನಾಯಿ ರೂಪದಲ್ಲಿ ಕಾಣಿಸ್ಬಹುದು, ಇಲ್ಲಿ ಚೋಳು ರೂಪದಲ್ಲಿ ಕಾಣಿಸ್ಬಹುದು. ಯಾವ ರೂಪವೂ ನನ್ನ ಗುರುವಿನ ರೂಪವೇ. ಅದು ಸಾಕ್ಷಾತ್ ನನ್ನ ಗುರುವೇ ಅಲ್ಲಿ ಬಂದು ನೆಲೆಸಿದ್ದಾನೆ ಅಂದಾಗ ಏಕದೇಶಿ ಅಸೆ ಗುರು ಭಕ್ತ ಅಂತ ಹೇಳುತ್ತಾ ಸದ್ಗುರು ರಾಜಾರಾಮ್ ಮಹಾರಾಜ ಚರಣಕ್ಕೆ ಅಭಂಗವನ್ನು ಅರ್ಪಿಸಿ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.